ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಟಿ ಸೌಂದರ್ಯ ನಿಧನರಾಗಿ 22 ವರ್ಷಗಳು ಕಳೆದಿವೆ. ಏಪ್ರಿಲ್ 17, 2004ರಂದು ವಿಮಾನ ಅಪಘಾತದಲ್ಲಿ ದಾರುಣ ಅಂತ್ಯವಾದರು. ಆಗ ಅವರಿಗೆ 31 ವರ್ಷವಷ್ಟೇ. ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಸೌಂದರ್ಯ ಕೂಡ ಒಬ್ಬರು. ಅಂದಿನ ಕಾಲಕ್ಕೆ ಸೌಂದರ್ಯ ಅಂದರೆ ಓಡುವ ಕುದುರೆ ಎಂದೇ ಸಿನಿರಂಗ ಹುಬ್ಬೇರಿಸ್ತಿತ್ತು. ಮಾಡಿದ ಸಿನಿಮಾವೆಲ್ಲವೂ ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು. ಹೀಗೆ ತಮಿಳು, ತೆಲುಗು, ಹಿಂದಿ, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸೌಂದರ್ಯ. ಅಲ್ಲದೆ ಹಿಂದಿಯ ಅಮಿತಾಬ್ ಬಚ್ಚನ್ ಅಭಿನಯದ ಸೂರ್ಯವಂಶಂ ಚಿತ್ರದಲ್ಲಿನ ರಾಧಾ ಠಾಕೂರ್ ಪಾತ್ರಕ್ಕಾಗಿ ಸೌಂದರ್ಯ ಸಾಕಷ್ಟು ಜನಮನ್ನಣೆಯನ್ನು ಪಡೆದರು. ಇಷ್ಟೆಲ್ಲ ಖ್ಯಾತಿ ಗಳಿಸಿದ್ದ ಸೌಂದರ್ಯರ ಬದುಕು ಕೆಲವೇ ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾಯಿತು. 2003ರಲ್ಲಿ ಎಂಜಿನಿಯರ್ ಒಬ್ಬರನ್ನ ವಿವಾಹವಾಗ್ತಾರೆ. ಗರ್ಭಿಣಿಯಾಗಿದ್ದ ಸೌಂದರ್ಯ ಚಲನಚಿತ್ರೋದ್ಯಮ ತೊರೆಯಲು ಬಯಸಿದರು. ಆದರೆ ದುರಾದೃಷ್ಟವಶಾತ್ ಅದಕ್ಕೂ ಮೊದಲೇ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡ್ರು. ಅಷ್ಟಕ್ಕೂ ಸೌಂದರ್ಯರ ಹಿನ್ನೆಲೆಯಾದರೂ ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸೌಂದರ್ಯ ಹುಟ್ಟಿದ್ದು ಜುಲೈ 18, 1972ರಂದು ಬೆಂಗಳೂರಿನಲ್ಲಿ. ತಂದೆ KS ಸತ್ಯನಾರಾಯಣ ಅವರು ಖ್ಯಾತ ಬರಹಗಾರರು ಮತ್ತು ನಿರ್ಮಾಪಕರಾಗಿದ್ದವರು. ಆರಂಭದಲ್ಲಿ ಸೌಂದರ್ಯ ವೈದ್ಯೆಯಾಗಬೇಕೆಂಬ ಬಯಕೆಯಿಂದ MBBSಗೆ ಸೇರಿಕೊಳ್ತಾರೆ. ಆದರೆ ಮೊದಲ ವರ್ಷದಲ್ಲೇ ಸಿನಿಮಾ ಆಫರ್ಗಳು ಬರುವುದಕ್ಕೆ ಶುರುವಾದವು. ಸೌಂದರ್ಯ 1992ರಲ್ಲಿ ಕನ್ನಡ ಚಿತ್ರವಾದ ಬಾ ನನ್ನ ಪ್ರೀತಿಸು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿಯಾದರು. ನಂತರ ಕನ್ನಡ, ತಮಿಳು ಮತ್ತು ತೆಲುಗು ಸಿನಿಮಾಗಳಲ್ಲಿ ಅವಕಾಶಗಳು ಹುಡುಕಿಕೊಂಡು ಬಂದವು. 1995ರ ಅಮ್ಮವರು ಸಿನಿಮಾಕ್ಕಾಗಿ ಸೌಂದರ್ಯಗೆ ಅತ್ಯುತ್ತಮ ನಟಿ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದರು. ಇದರ ನಂತರ 9 ಪ್ರಶಸ್ತಿಗಳು ಮುಡಿಗೇರಿದವು. ಅವರ ಮರಣಾನಂತರವೂ ಸಾಕಷ್ಟು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು. 2004ರಲ್ಲಿ ಮದುವೆಯಾದ 1 ವರ್ಷದ ನಂತರ ರಾಜಕೀಯವನ್ನ ಪ್ರವೇಶಿಸಿ ಭಾರತೀಯ ಜನತಾ ಪಕ್ಷ ಮತ್ತು ತೆಲುಗು ದೇಶಂ ಪಕ್ಷವನ್ನು ಸೇರಿದ್ರು ಸೌಂದರ್ಯ. ಅದಕ್ಕಾಗಿ ಕರೀಂ ನಗರದಲ್ಲಿ ನಡೆಯಲಿದ್ದ ರ್ಯಾಲಿಯಲ್ಲಿ ಭಾಗವಹಿಸಲು ಬೆಳಗಿನ ಜಾವವೇ ತನ್ನ ಸಹೋದರ ಅಮರ್ನಾಥ್ರೊಂದಿಗೆ ಬೆಂಗಳೂರಿನ ಜಕ್ಕೂರು ವಿಮಾನ ನಿಲ್ದಾಣದಿಂದ ಹೊರಟಿದ್ರು. ಆದರೆ 100 ಅಡಿ ಎತ್ತರಕ್ಕೆ ಹಾರುತ್ತಿದ್ದಂತೆ ವಿಮಾನಕ್ಕೆ ಬೆಂಕಿ ಹೊತ್ತಿಕೊಳ್ತು. ನೋಡುತ್ತಲೇ ವಿಮಾನ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿಯೇ ಪತನಗೊಳ್ತು. ವಿಮಾನದಲ್ಲಿದ್ದ ಸೌಂದರ್ಯ, ಅವರ ಸಹೋದರ ಅಮರ್ನಾಥ್, ಹಿಂದೂ ಜಾಗರಣ ಸಮಿತಿ ಕಾರ್ಯದರ್ಶಿ ರಮೇಶ್ ಕದಂ, ಜಾಯ್ ಫಿಲಿಪ್ ಸುಟ್ಟು ಕರಕಲಾಗಿಬಿಟ್ಟಿದ್ರು. ಮತ್ತೊಂದು ವಿಚಾರ ಅಂದರೆ ಸಾಯುವ ಸಮಯದಲ್ಲಿ ಸೌಂದರ್ಯ ತಾಯಿಯಾಗಲಿದ್ರು ಅನ್ನೋದೇ ನಿಜಕ್ಕೂ ಬೇಸರದ ಸಂಗತಿ. ಈ ವಿಚಾರವನ್ನ ತಮಿಳು ನಿರ್ದೇಶಕ RV ಉದಯ್ ಕುಮಾರ್ ಅವರು ಸಂದರ್ಶನವೊಂದರಲ್ಲಿ ಸೌಂದರ್ಯ ಸಾಯುವ ಸಮಯದಲ್ಲಿ ಗರ್ಭಿಣಿಯಾಗಿದ್ರು ಎಂದು ಬಹಿರಂಗಪಡಿಸಿದರು. ಅಲ್ಲದೆ ಸೌಂದರ್ಯ ಸಾಯುವ 1 ದಿನದ ಹಿಂದೆ ನನಗೆ ಕರೆ ಮಾಡಿದ್ರು. ಸುಮಾರು 1 ಗಂಟೆ ಕಾಲ ಮಾತನಾಡಿದ್ವಿ. ಆಗ ಸೌಂದರ್ಯ ಅವರು, ತಾನು ತಾಯಿಯಾಗಲಿದ್ದೇನೆ, ಇನ್ನು ಮುಂದಕ್ಕೆ ಸಿನಿಮಾಗಳಿಂದ ಬ್ರೇಕ್ ತೆಗೆದುಕೊಳ್ತೀನಿ ಎಂದಿದ್ರು. ಅಷ್ಟೊತ್ತಿಗಾಗಲೇ ಸೌಂದರ್ಯ ತಮಿಳಿನ ಸೂಪರ್ ಡೂಪರ್ ಸಿನಿಮಾವಾಗಿದ್ದ ಚಂದ್ರಮುಖಿ ಸಿನಿಮಾದ ಕನ್ನಡ ರಿಮೇಕ್ ಆದ ಆಪ್ತಮಿತ್ರ ಸಿನಿಮಾವನ್ನು ಮಾಡಿದ್ರು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇದೇ ಕೊನೆ ಸಿನಿಮಾ, ಮತ್ತೆಂದೂ ಸೌಂದರ್ಯ ಸಿಗಲೇ ಇಲ್ಲ. ಬಿಜೆಪಿ ಚುನಾವಣಾ ಪ್ರಚಾರಕ್ಕೆ ಹೋಗುವ ಕೆಲವು ದಿನಗಳ ಮೊದಲು ಸೌಂದರ್ಯ ಮೋಹನ್ ಬಾಬು ಅವರೊಂದಿಗೆ ಶಿವಶಂಕರ್ ಚಿತ್ರದ ಚಿತ್ರೀಕರಣದಲ್ಲಿದ್ದರು. ಪ್ರಚಾರಕ್ಕಾಗಿ ಶೂಟಿಂಗ್ ಶೆಡ್ಯೂಲ್ನಿಂದ ವಿರಾಮ ತೆಗೆದುಕೊಳ್ತಾರೆ. ಆದರೆ ಮೋಹನ್ ಬಾಬು ಅವರು ಸೌಂದರ್ಯರನ್ನ ತಡೆಯಲು ಎಷ್ಟೇ ಪ್ರಯತ್ನಿಸಿದ್ರೂ ಸೌಂದರ್ಯ ಮಾತ್ರ ಪಟ್ಟು ಬಿಡಲೇ ಇಲ್ಲ. ಕಾಣದ ಲೋಕಕ್ಕೆ ಪ್ರಯಾಣಿಸಿಬಿಟ್ರು. ಹೀಗೆ ಸೌಂದರ್ಯ ಕೇವಲ ನಟಿಯಲ್ಲ, ಅದೊಂದು ಭಾರತ ಸಿನಿರಂಗದ ಶಕ್ತಿ. ಭಾರತದ ಎಲ್ಲ ಸೂಪರ್ ಸ್ಟಾರ್ಗಳೊಂದಿಗೆ ಪರದೆ ಹಂಚಿಕೊಂಡಿದ್ದಾರೆ. ಅಲ್ಲದೆ ದಕ್ಷಿಣದ ಖ್ಯಾತ ನಟರಾದ ರಜನಿಕಾಂತ್, ಕಮಲ್ ಹಾಸನ್, ಮಮ್ಮುಟ್ಟಿ, ಮೋಹನ್ ಲಾಲ್ ಮತ್ತು ವಿಷ್ಣುವರ್ಧನ್ ಅವರೊಂದಿಗೂ ಕೆಲಸ ಮಾಡಿದ ಹೆಗ್ಗಳಿಕೆ ಪಡೆದಿದ್ದಾರೆ. ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿಯೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅನಾಥ ಮಕ್ಕಳಿಗಾಗಿ 3 ಶಾಲೆಗಳನ್ನು ತೆರೆದರು. ಉಚಿತ ಶಿಕ್ಷಣವನ್ನು ನೀಡಿದ್ರು. 90ರ ದಶಕದಲ್ಲಿ ಸಮಾಜ ಸೇವೆಗಾಗಿ ತಮ್ಮ ಸಮಯವನ್ನ ಮೀಸಲಿಟ್ಟಿದ್ರು ಸೌಂದರ್ಯ. ಸೌಂದರ್ಯ ಮರಣದ ನಂತರ ಅವರ ತಾಯಿ ಮಂಜುಳಾ ಅವರು ಅಮರ ಸೌಂದರ್ಯ ವಿದ್ಯಾಲಯ ಮತ್ತು ಅಮರ ಸೌಂದರ್ಯ ಪ್ರತಿಷ್ಠಾನವನ್ನು ಪ್ರಾರಂಭಿಸಿದ್ದಾರೆ. ಸೌಂದರ್ಯ 1999ರ ಸೂರ್ಯವಂಶಂ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು. ಇದು ಅವರ ಮೊದಲ ಮತ್ತು ಕೊನೆಯ ಹಿಂದಿ ಚಿತ್ರವಾಗಿತ್ತು. ಆ ಚಿತ್ರ ಅಟ್ಟರ್ ಫ್ಲಾಪ್ ಆಯಿತು.
ಆದರೆ ರಾಧಾ ಠಾಕೂರ್ ಪಾತ್ರದಲ್ಲಿ ಅವರ ಅಭಿನಯ ಮಾತ್ರ ಹಿಂದಿ ಪ್ರೇಕ್ಷಕರಲ್ಲಿ ಮನ್ನಣೆ ಗಳಿಸಿತ್ತು. ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಸೌಂದರ್ಯಗೆ ಹಿಂದಿ ಬರುತ್ತಿಲ್ಲವಾದ್ದರಿಂದ ರೇಖಾ ಅವರೇ ವಾಯ್ಸ್ ಡಬ್ ಮಾಡ್ತಾರೆ. ಸೌಂದರ್ಯ ಏಪ್ರಿಲ್ 27, 2003ರಂದು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ GS ರಘು ಅವರನ್ನ ವಿವಾಹವಾಗ್ತಾರೆ. ರಘು ಸೌಂದರ್ಯ ಅವರ ಮಾವನ ಮಗ, ಹಾಗೆ ಬಾಲ್ಯದ ಸ್ನೇಹಿತ ಕೂಡ. ಮದುವೆಗೆ 2 ತಿಂಗಳ ಮೊದಲೇ ಸೌಂದರ್ಯ ತಮ್ಮ ವಿಲ್ಲನ್ನ ಮಾಡಿಬಿಟ್ಟಿದ್ರು. ಅದರಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿದ್ದ ಆಸ್ತಿಪಾಸ್ತಿಗಳನ್ನು ತಮ್ಮ ಕುಟುಂಬದವರಿಗೆ ದಾನ ಮಾಡಲು ನಿರ್ಧರಿಸಿದರು. ಅಲ್ಲದೆ ತಮ್ಮ ಚಿನ್ನಾಭರಣಗಳನ್ನು, ಸ್ಥಿರ ಠೇವಣಿಗಳನ್ನು, ನಗದು ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಕುಟುಂಬಸ್ಥರಿಗೆ ವಿಲ್ ಮಾಡಿಟ್ಟಿದ್ರು. ಆ ವೇಳೆಗೆ ಸೌಂದರ್ಯ ಕುಟುಂಬದಲ್ಲಿ ತಾಯಿ ಮಂಜುಳಾ, ಸಹೋದರ ಅಮರನಾಥ್, ಅತ್ತಿಗೆ ನಿರ್ಮಲಾ ಮತ್ತು ಸೋದರಳಿಯ ಸಾತ್ವಿಕ್ ಇದ್ರು. ಆದರೆ ಸಹೋದರ ಅಮರನಾಥ್ ಕೂಡ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ. 2009ರಲ್ಲಿ ಸೌಂದರ್ಯ ಅವರು ಮರಣ ಹೊಂದಿದ 5 ವರ್ಷಗಳ ನಂತರ ನಿರ್ಮಲಾ ಮತ್ತು ಅವರ ಮಗ ಸಾತ್ವಿಕ್, ಮಂಜುಳಾ ಮತ್ತು ರಘು ಅವರ ವಿರುದ್ಧ ಆಸ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊಕದ್ದಮೆ ಹೂಡ್ತಾರೆ. ಈ ಆಸ್ತಿ ವಿವಾದ ಸೌಂದರ್ಯ ಮೃತಪಟ್ಟ 11 ವರ್ಷಗಳ ಬಳಿಕ ಇತ್ಯರ್ಥವಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಸೌಂದರ್ಯ ಅವರನ್ನ ದಕ್ಷಿಣ ಭಾರತೀಯ ಸಿನಿಮಾದ ಲೇಡಿ ಸೂಪರ್ ಸ್ಟಾರ್ ಎಂದೇ ಕರೆಯಲಾಗುತ್ತೆ. ಅವರ 100ಕ್ಕೂ ಹೆಚ್ಚು ಚಿತ್ರಗಳು ಸೌಂದರ್ಯರ ನೈಜ ಅಭಿನಯ ಮತ್ತು ಅವರ ಶ್ರದ್ಧೆಗೆ ಹಿಡಿದ ಕೈಗನ್ನಡಿಯಂತಿವೆ. ಅದರಲ್ಲೂ ಆಪ್ತಮಿತ್ರ ಮತ್ತು ದ್ವೀಪ ಚಿತ್ರಗಳಲ್ಲಿನ ಅವರ ಅಭಿನಯ ನಿಜಕ್ಕೂ ಅಮೋಘವಾಗಿರುವಂಥದ್ದು. ಸೌಂದರ್ಯರ ಸೌಂದರ್ಯಕ್ಕೆ ಅವರೇ ಸರಿಸಾಟಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.